ಹಾಗೆ ಮೊದಲೇದಾಗೆಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನನ್ನೆಲ್ಲ ಮಾಧ್ಯಮ ಮಿತ್ರರಿದ್ದಾರೆ, ನನ್ನೆಲ್ಲ ಹಿರಿಯರಿದ್ದಾರೆ. ಹಾಗೆ ಪ್ರತಿಯೊಬ್ಬರು ಹಿರಿಯ ಎಲ್ಲ ಬಂದಿದ್ದಾರೆ. ಇಷ್ಟೊಂದು ನೋಡಿದ್ದೆ ಸುಮ್ಮನೆ ಸಿನಿಮಾ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ. ಆದರೆ ಯಾವುದೇ ಅವಾರ್ಡ್ ಫಂಕ್ಷನ್ ಆದರೆ ಯಾರು ಶೇರ್ ಕೊಡ್ತಾರೆ ಸಿನಿಮಾದಾದ್ರೆ ಎಲ್ಲರೂ ಹೋಗ್ತೀನಿ. ಏನಕ್ಕೆ ಆನಂದ ತುಂಬ ನೆನೆಸ್ಕೊತೀನಿ, ತುಂಬ ಗೌರವಿಸ್ತೀನಿ. ಮನೆಗೂ ನನಗೊಂದು ಶೀಲ್ಡ್ಗಳಿದೆ ಅಂತಂದರೆ ಅದು ಪ್ರಸನ್ನ ಥಿಯೇಟ್ರಿಂದನೇ ಒಂದು 3 ಶೀಲ್ಡ್ ಕೊಟ್ಟು ಸೇಮ್. ಯಾಕಂದ್ರೆ ಅದೆಲ್ಲ ಹಂಗೆ ಇಟ್ಟಿರ್ತೀವಿ. ಶೀಲ್ಡಲ್ಲಿ ಏನಂತಲ್ಲ ಆದರೂ ಈಗ ನಮ್ಮ ತಂದೆ ಇಲ್ಲ, ಆದರೆ ನಮ್ಮ ಮಕ್ಕಳಿಗಾಗಿ ಅವ್ರಿಗೆ ತೋರ್ಸಕ್ಕೋದು ಯಾಕಂದ್ರೆ ಆ ಶೀಲ್ಡ್ ಅಷ್ಟು ವ್ಯಾಲ್ಯೂ ಇದೆ. ಅವಾರ್ಡ್ಗಳು ಗೊತ್ತಾಗಲ್ಲ, ಹೆಸರು ಹಾಕಿರೋದು ನಮ್ಮ ಡೈರೆಕ್ಟ್ರು ಅವಾರ್ಡ್ ಬರ್ತಾ ಇದೆ. ಆ ಬ್ಲ್ಯಾಕ್ ಲೇಡಿ ಇಲ್ಲೇ ಇತ್ತು, ಅದಕ್ಕೆ ಹೆಸರು ಕೂಡ ಎತ್ಕೊಳೋದು ಮನೆಗೆ ಅಂತ ಹಂಗೆ ಹೇಳಿದ್ದೆ ನಾನು. ಅದನ್ನ ಯಾಕೆ ಅಲ್ಲಿವರೆಗೆ ಹೋಗಿಸ್ಕೊಟ್ಟು ಇಲ್ಲೇ ಎತ್ಕೊಂಡೋಗಿ ನಾನು ಆ ಥರ. ಆದರೆ ಫೀಲ್ಡ್ ಮೇಲೆ ಯಾವುದೇ ತಪ್ಸಕ್ಕಾಗಲ್ಲ. 50 ದಿನ ಇದಕ್ಕೆ 50 ಕುಂಬಿಸ್ಕೋಬೇಡ, ಎಲ್ಲೋ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇದ್ಬಿಡು, ತಪ್ಪದು. ಆದ್ರೆ ನಾನು ಅಷ್ಟೇ ಕ್ಲಾರಿಫಿಕೇಶನ್ ಅಂದರೆ ಇದು ಗೊತ್ತಾಗಲಿ ಅಂತ ಅಷ್ಟೇ, ಏನೇನಿಲ್ಲ. ಇವತ್ತು ಈ ಜರ್ನಿ ನನ್ನೊಬ್ಬನ ಜರ್ನಿ ಅಲ್ಲ, ಪ್ರತಿಯೊಬ್ಬರು ಬಂದಿರೋರು ಅಷ್ಟು ಜನ. ಥಿಯೇಟರ್ ಇಲ್ಲ ಅಂತಂದರೆ ನಾವಿಲ್ಲ. ಏನಕ್ಕೆ ಸಿಂಗಲ್ ಥಿಯೇಟ್ರಲ್ಲಿ ಬಿಡಬೇಕು ಅಧಿಕಾರನೇ ನಾವು ಇಟ್ಕೊಳ್ಳೋಕ್ಕೆ. ಇದೇ ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ನಾನು ಮಾಡೋಕ್ಕಾಗುತ್ತಾ? ಅವ್ರಿಗೆ ಯಾರಿಗೂ ಕೇರು ಇಲ್ಲ. ನಮ್ಮ ಸಿಂಗಲ್ ಥಿಯೇಟರ್ ಇದ್ದರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕಕ್ಕೆ ಸಾಧ್ಯ. ಇವು ಏನಕ್ಕೆ ತಿಳಿಸ್ಕೊಂಡ್ರೆ, ಯಾಕಂದರೆ ಇಲ್ಲಿ ಬರೋ ಶೇರು ನಮ್ಮವ್ರು ಕೊಡೋಲ್ಲ. ಆ್ಯಕ್ಚುಲಿ ಅಣ್ಣ ಪಕ್ಕ ಒಳ್ಳೆ ಇದು ಮಾಡಿದ್ರು, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ವೇರಿಯೇಷನ್ ಬೇರೆ, ಇಲ್ಲಿ ವೇರಿಯೇಷನ್ ಬೇರೆ. ಇಲ್ಲಿ ಪ್ರತಿಯೊಂದು ಟಿಕೆಟು ದುಡ್ಡು ಕೂಡ ನಿರ್ಮಾಪಕರ ಹತ್ರನೇ ಹೋಗೋದು. ಅಲ್ಲಿ ಯಾವುದೇ ಶೇರ್ ಇಲ್ಲ, ಇನ್ನೊಂದಿಲ್ಲ. ಅವ್ರು ಬಾಡಿಗೆ ಕಟ್ಟಿದ್ರೆ ದಿಕ್ಕಿದಷ್ಟು ನಿರ್ಮಾಪಕರು. ಆದ್ದರಿಂದ ಅಣ್ಣ ಮಾಡಿ ನೀವು ಈಗ ಹೇಳಿದ್ರಿ ವರ್ಷಕ್ಕೆ ಅಂತ, ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಟ್ಕೊಳ್ಳಿ. ಖಂಡಿತ ಅಕ್ಟೋಬರ್ ನಾನು ಬರ್ತೀನಿ ಇದೇ ಥಿಯೇಟರ್ಗಳು. ಯಾಕಂದರೆ ನಿನ್ನೆ ಕೂಡ ಪ್ರಕಾಶನ ಹೇಳಿದೆ, ಅಕ್ಟೋಬರ್ಗೆ ಹೇಳ್ಬಿಡು ಚಿನ್ನ, ಅಕ್ಟೋಬರ್ಗೆ ಬಂದೇ ಬರ್ತೀವಿ. ಕಮ್ಮಿ ಕಟ್ಟಾದ್ರು ದುಡ್ಡು ಕೊಡೋಣ, ಒಟ್ಟಲ್ಲಿ ಅಕ್ಟೋಬರ್ಗೆ ಬಂದೇ ಬರ್ತೀವಿ ಅಂತೇಳಿ. ಖಂಡಿತ ಅಕ್ಟೋಬರ್ವರೆಗೆ ಅಣ್ಣ ದಯವಿಟ್ಟು ಥಿಯೇಟ್ರ್ ಕೊಡಿ ಅಣ್ಣ. ಏನಕ್ಕೆ ಅಂತಂದರೆ ಥಿಯೇಟ್ರಿಗೆ ಇನ್ನೊಂದು ಥಿಯೇಟ್ರ್ ಇದೆ, ಅಮೃತ ಮಾಡ್ತಾ